ದಕ್ಷಿಣ ಕಾಶಿಯಂತಲೇ ಹೆಸರು ಪಡೆದಿರುವ ಕ್ಷೇತ್ರ ಅದು. ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಆ ಕ್ಷೇತ್ರಕ್ಕೆ ಧಾರ್ಮಿಕ ಹಿನ್ನೆಲೆ ಇದೆ. ಆದರೆ ಇದೀಗ ಅದೇ ಕ್ಷೇತ್ರದಲ್ಲಿ ಜಟಾಪಟಿಯೊಂದು ನಡೀತಾ ಇದೆ. ಲಕ್ಷಾಂತರ ಭಕ್ತರು ಕೆರಳಿ ಕೆಂಡವಾಗಿದ್ದಾರೆ. ಶ್ರೀಕಂಠ ವಿಷಕಂಠ ಲೋಕವನ್ನ ಉಳಿಸಲು ವಿಷವನ್ನೇ ನುಂಗಿದ ನಂಜುಂಡೇಶ್ವರ. ದಕ್ಷಿಣ ಕಾಶಿ ಅಂತಲೇ ಕರೆಯುವ ನಂಜನಗೂಡು ನಂಜುಂಡೇಶ್ವರರಿಗೆ ಲಕ್ಷಾಂತರ ಭಕ್ತರಿದ್ದಾರೆ. ಆದರೆ ಈಗ ಇದೇ ನಂಜುಂಡೇಶ್ವರನ ಅಂಗಳದಲ್ಲಿ ಜಟಾಪಟಿ ಆರಂಭವಾಗಿದೆ. ನಂಜುಂಡೇಶ್ವರನ ಮೂರ್ತಿಗೆ ಎಂಜಲು ನೀರು ಎರಚಿದ್ದ ಪ್ರಕರಣ. ಆರೋಪಿಗಳನ್ನ ಬಂಧಿಸುವಂತೆ ಸಿಡಿದೆದ್ದ ನಂಜುಂಡೇಶ್ವರನ ಭಕ್ತರು. ಹೌದು, ಮೈಸೂರಿನ ನಂಜನಗೂಡಿನಲ್ಲಿರೋ ನಂಜುಂಡೇಶ್ವರನ ಭಕ್ತರು ಕೆರಳಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಈ ದೃಶ್ಯವನ್ನೊಮ್ಮೆ ನೋಡ್ಕೊಂಬಿಡಿ. ಇದೇ ದೃಶ್ಯ, ಇಲ್ಲಿಂದಲೇ ಸಂಘರ್ಷ. ಪ್ರತಿ ವರ್ಷ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಂಧಕಾಸುರ ಸಂಹಾರ ನಡೆಯುತ್ತೆ. ಉತ್ಸವ ಮೂರ್ತಿ ಹೊತ್ತ ಅರ್ಚಕರು ಅಂಧಕಾಸುರನ ರಂಗೋಲಿಯನ್ನ ತುಳಿಯುತ್ತಾರೆ. ಆದರೆ ಈ ಸಲ ಅಂಧಕಾಸುರ ಸಂಹಾರಕ್ಕೆ ಒಂದು ಗುಂಪು ವಿರೋಧಿಸಿ ಅಡ್ಡಿಪಡಿಸಿತ್ತು. ವಾಗ್ವಾದ, ಲಾಠಿ ಚಾರ್ಜ್ ಕೂಡ ನಡೆದಿತ್ತು. ಇದರ ನಡುವೆಯೂ ಮೊನ್ನೆ ಅಂಧಕಾಸುರನ ಸಂಹಾರಕ್ಕೆ ಮುಂದಾದಾಗ ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರು ಎರಚಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ನಂಜುಂಡೇಶ್ವರನ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ದ ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿ ಭಕ್ತರು ಬೀದಿಗೆ ಇಳಿದಿದ್ದು ಪ್ರತಿಭಟನೆಯನ್ನು ನಡೆಸಿದ್ರು. ಇದೇ ವೇಳೆ ಹಿರಿಯ ಅರ್ಚಕ ಶ್ರೀಕಂಠ ದೀಕ್ಷಿತ್ ಕಣ್ಣೀರು ಹಾಕಿದ್ರು. ಮುಂದೆ ಜಾತ್ರೆ ಉತ್ಸವ ಇದ್ದು ದೇವರಿಗೆ ರಕ್ಷಣೆ ಕೊಡಿ ಅಂತಂದ್ರು. ಅದನ್ನ ವಿಡಿಯೋ ಎಲ್ಲ ಮಾಡಿ ಎಲ್ಲ ತೋರಿಸಿದ್ದಾರೆ. ಅದನ್ನ ದೇವರಿಗೂ ಬಿದ್ದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಏನು ಬೇಕೋ ಅದನ್ನ ನಾವು ಶಾಸ್ತ್ರದ ರೀತಿಯಾಗಿ ನಾವು ದೇವ್ರು ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿ ಹೋಮಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀವಿ. ಆರೋಪಿಗಳ ವಿರುದ್ಧ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ ಅಂತ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಸಹಿ ಅಭಿಯಾನವನ್ನ ಕೈಗೊಂಡಿದ್ದು ನಂಜನಗೂಡು ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂಜಲು ನೀರನ್ನ ಎರಚಿದ್ದಾರೆ, ಅವ್ರನ್ನ ಬಂಧಿಸಿ ಅಂತ ಆಗ್ರಹ ಮಾಡೋದು ಇದು ನಮ್ಮೊಬ್ಬರ ಆಗ್ರಹ ಅಲ್ಲ. ನಂಜನಗೂಡಿನ ಎಲ್ಲ ಭಕ್ತಾದಿಗಳು ಮತ್ತು ರಾಜ್ಯದಲ್ಲಿರುವಂಥ ನಂಜನಗೂಡಿನ ಎಲ್ಲ ಭಕ್ತಾದಿಗಳ ಆಗ್ರಹ ಆಗಿತ್ತು. ಇದ್ರ ವಿರುದ್ಧವಾಗಿ ಅವರು ಕ್ರಮವನ್ನು ಜರುಗಿಸಲಿಲ್ಲ. ಆದ ಕಾರಣದಿಂದ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ತಲಾಂತರದಿಂದ ಅಂಧಕಾಸುರ ಸಂಹಾರ ಆಚರಣೆ ನಡೆಯುತ್ತಿದೆ. ಮಹಿಷನಿಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ದೇಗುಲದ ಅರ್ಚಕರು ಹೇಳ್ತಿದ್ದಾರೆ. ಸದ್ಯ ವಿಷಕಂಠನ ದೇಗುಲದ ಆವರಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ನೋಡಬೇಕು. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.